ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನ್ ಕಟಾಯಿ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಒಂದು ಟ್ರಿಕ್ ಗೊತ್ತಿದ್ದರೆ ನಿಮ್ಮ ಬಿಸ್ಕೆಟ್ ಖಂಡಿತವಾಗಿ ಪರ್ಫೆಕ್ಟಾಗಿ ಆಗುತ್ತದೆ. ಮಿಸ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಬಾಯಲ್ಲಿಟ್ಟರೆ ಕರಗಿ ಹೋಗುವ ಬೇಕ್ರಿ ಸ್ಟೈಲ್ನ ಬಿಸ್ಕೆಟನ್ನು ಕೊನೆಯವರೆಗೆ ನೋಡಿ ತಪ್ಪದೆ ಟ್ರೈ ಮಾಡಿ. ಈಗ ಮೊದಲಿಗೆ ರೂಮ್ ಟೆಂಪರೇಚರ್ನಲ್ಲಿರುವ ಬೆಣ್ಣೆಯನ್ನು ತೆಗೆದುಕೋಬೇಕು. 1 ಕಪ್ಪಿನಷ್ಟು. ಅದಕ್ಕೆ 1 ಕಪ್ಪಿನಷ್ಟು ಸಕ್ಕರೆಯ ಪುಡಿಯನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಅದು ಕ್ರೀಮಿ ಟೆಕ್ಸ್ಚರ್ ಆಗುವವರೆಗೂ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಇದಕ್ಕೆ 2 ಕಪ್ ಮೈದಾ ಹಿಟ್ಟು ಹಾಕಿ ಕಲಸಿ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸೋಡಾ ಮತ್ತು ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸು ಮತ್ತು 1 ಸ್ಪೂನಷ್ಟು ಬೇಸನ್ ಕಡಲೆ ಹಿಟ್ಟು ಉಪ್ಪು ಹಾಕಿದ್ದೇನೆ. ಇಲ್ಲಿ ನೀವು ಕಡಲೆ ಹಿಟ್ಟು ಬದಲು ಮಿಲ್ಕ್ ಪೌಡ್ರನ್ನು ಹಾಕ್ಬೋದು. ಯಾಕಂದರೆ ಬೇಕ್ರಿ ಸ್ಟೈಲ್ ತರಹನೇ ರುಚಿ ಬರಬೇಕಾದ್ರೆ 1 ಸ್ಪೂನು ಕಡಲೆ ಹಿಟ್ಟನ್ನು ಹಾಕೋಬೇಕು. ಇದನ್ನು ಮರೆಯದೆ ಹಾಕಿ ಈ ಥರ ಕಲಿಸ್ಕೊಳ್ಳಿ. ಈಗ ಡೌ ರೆಡಿಯಾಗಿದೆ. ನಂತರ ಸ್ವಲ್ಪ ತೆಗೆದುಕೊಂಡು ಅದನ್ನು ಚಪಾತಿ ಹಿಟ್ಟಿನ ಹಾಗೆ ಲಟ್ಸ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಬೇಕು. ನಾನು ಕುಕ್ಕಿ ಕಟ್ಟರ್ನ ಸಹಾಯದಿಂದ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಬೇಕಾದ ಶೇಪಿಗೆ ನಾವು ಮಾಡ್ಕೋಬಹುದು. ನಿಮ್ಮ ಹತ್ರ ಇಲ್ಲ ಅಂದರೆ ಸಣ್ಣ ಉಂಡೆ ಮಾಡಿ ಸ್ಪೂನಿನ ಹಿಂಭಾಗದಿಂದ ಆಕಾರ ಕೊಡಬಹುದು. ನಾನು ಈ ಥರ ಶೇಪ್ ಮಾಡಿದ್ರೆ ಮಕ್ಕಳಿಗೆ, ಗೆಸ್ಟಿಗೆ ಎಲ್ರಿಗೂ ಖುಷಿಯಾಗುತ್ತದೆ. ಈಗ ಓವನನ್ನು ಫ್ರೀ ಹೀಟ್ ಮಾಡ್ಕೋಬೇಕು. 170 ಡಿಗ್ರಿಯಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಬೇಕು. ಈಗ ನಾನು ರೆಡಿ ಮಾಡಿದ ಬಿಸ್ಕೆಟನ್ನು ಓವನ್ ಟ್ರೇಯಲ್ಲಿ ಇಡ್ತಾ ಇದ್ದೇನೆ. ನಂತರ ಇದನ್ನು ಓವನ್ನಲ್ಲಿಟ್ಟು 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ 12ರಿಂದ 15 ನಿಮಿಷದ ಹೊತ್ತು ಬೇಕ್ ಮಾಡಬೇಕು. ಇದು ಗೋಲ್ಡನ್ ಅಥವಾ ಕೆಂಬಣ್ಣ ಬರುವವರೆಗೂ ಬೇಕ್ ಮಾಡಬೇಕು. ಉಳಿದ ಹಿಟ್ಟನ್ನು ಅದೇ ಥರ ಲಟ್ಟಿಸಿ ಶೇಪ್ ಮಾಡಿ ಇಟ್ಕೋಬೇಕು. ನಿಮಗೂ ನಾನ್ ಕಟಾಯಿ ಬಿಸ್ಕೆಟ್ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ನೋಡಿ, ಇವಾಗ ಬೇಕ್ ಆಗಿದೆ. ಇದನ್ನು ತೆಗಿತಾ ಇದ್ದೇನೆ. ಇದನ್ನು ತೆಗೆದ ನಂತರ ಒಂದು 10 ನಿಮಿಷ ಆರಲು ಬಿಡಬೇಕು. ಆರಿದ ಮೇಲೆ ಬಿಸ್ಕೆಟ್ ಕ್ರಿಸ್ಪಿ ಆಗ್ತದೆ. ಇಂತಹ ಸುಲಭ ಮತ್ತು ಟೇಸ್ಟಿ ರೆಸಿಪಿಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.